ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈವ್ನಿಂಗ್ 5 ಆಯಿತು, ಮಕ್ಕಳು ಸ್ಕೂಲಿಂದ ಬಂದರು, ಮಳೆ ಬರ್ತಾ ಇದೆ. ಸ್ವಲ್ಪ ಬಿಸಿ ಬಿಸಿಯಾಗಿ ಪಾಯಸ ಮಾಡೋಣ ಅಂತ ಹೇಳಿ ಹೊರಟೆ. ಮಕ್ಕಳಿಗೆ ಅಕ್ಕಿ ಮತ್ತು ಹೆಸರುಬೇಳೆ ಹಾಕ್ಕೊಂಡು ಬೆಲ್ಲ ಹಾಕಿ ಪಾಯಸ ಮಾಡ್ಕೊಳ್ಳೋಣ. ಚಳಿ ದಿನಗಳಲ್ಲಿ ಬೆಲ್ಲದ ಪಾಯಸ ತುಂಬ ಒಳ್ಳೆಯದು ಅಂತಾರೆ. ಈಗ ಅಕ್ಕಿ ಮತ್ತು ಅಕ್ಕಿ ಮತ್ತು ಹೆಸರುಬೇಳೆನ ಚೆನ್ನಾಗಿ ತೊಳ್ಕೊಳ್ಳಿ. ಒಂದು 2-3 ಸತಿ ತೊಳ್ಕೊಂಡ ನಂತರ ಇಲ್ಲಿ 1.5 ನೀರು ಹಾಕ್ಕೊಂಡಿದ್ದೀನಿ. 2 ನೀರು ಹಾಕಿ ಬೇಯಕ್ಕಿಡ್ತೀನಿ. ಬೇಯಕ್ಕಿಡೋಕೆ ಮುಂಚೆ ಒಂದು ಏಲಕ್ಕಿ ಮತ್ತು ಲವಂಗ ಹಾಕೋತೀನಿ. ನಮಗೆ ಟೇಸ್ಟಿಗೋಸ್ಕರ ಒಂದು ಪಿಂಚಷ್ಟು ಉಪ್ಪು ಕೂಡ ಹಾಕೋತೀನಿ. ಅದು ಆಪ್ಷನಬಲ್, ಬೇಕಾದರೆ ಹಾಕ್ಕೊಳ್ಳಿ ಉಪ್ಪು. ಅಲ್ಲಿ ಬೇಯಕ್ಕಿಟ್ಟು ಒಂದು 4 ವಿಷಲ್ ಆಗೋ ತನಕ ವೆಯ್ಟ್ ಮಾಡಿ. ಇಲ್ಲಿ ತೆಂಗಿನಕಾಯಿ ಮತ್ತು ಏಲಕ್ಕಿ ಹಾಕ್ಕೊಂಡು ಒಂದು ಅರ್ಧ ಚಮಚದಷ್ಟು ಸೋಂಪು ಹಾಕ್ಕೊಳ್ಳಿ. ಮತ್ತು ಚೆನ್ನಾಗಿ ರುಬ್ಕೊಳ್ಳಿ. ಈಗ ರುಬ್ಬಿರೋ ಪೇಸ್ಟ್ನ ಅಲ್ಲಿ ಹೆಸರುಬೇಳೆ ಮತ್ತು ಅಕ್ಕಿನ ಬೇಯಿಸ್ಕೊಂಡಿದ್ದೀವಲ್ವ, ಆ ಮಿಕ್ಸ್ಚರ್ಗೆ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಬೆಲ್ಲನ ಚೆನ್ನಾಗಿ ಕರಗ್ಸೋಕ್ಕಿಡಿ. ಇಲ್ಲಿ ಮಿಕ್ಸ್ ಮಾಡಿದ ನಂತರ ಈ ಬೆಲ್ಲದ ನೀರಿದೆಯಲ್ಲ, ನಾವು ಕರಗಿಸ್ಕೊಂಡಿರೋ ನೀರು, ಅದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುದೀಲಿಕ್ಕಿಡಿ. ಚೆನ್ನಾಗಿ ಕುದ ನಂತರ ಹೀಗೆ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ, ತುಪ್ಪ ಹೀಗೆ ಹಾಕ್ಕೊಂಡು. ಇಲ್ಲ ಅಂದರೆ ನಿಮ್ಮ ಹತ್ರ ಡ್ರೈ ಫ್ರೂಟ್ಸ್ ಇದ್ದರೆ ಸ್ವಲ್ಪ ಬಿಸಿ ಮಾಡಿ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ ತುಪ್ಪದ ಜೊತೆ, ಚೆನ್ನಾಗಿರುತ್ತೆ. ನೆಂಟರು ಬಂದಿದ್ದರು, ಸೊ ಅವರಿಗೆ ಕೊಟ್ಟೆ. ಇಲ್ಲಿ ನೆಕ್ಸ್ಟ್ ಮಾರ್ನಿಂಗ್ ಕಾಫಿ ಕುಡಿತಾ ಇದ್ದೀನಿ. ನಂತರ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಈಗ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಪಾತ್ರೆ ತುಂಬ ಇದೆ, ಅದೆಲ್ಲ ತೊಳ್ಕೊಬೇಕೀಗ. ಎಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ತೊಳ್ಕೊಳ್ಳೋಣ ಅಂತ ಹೇಳಿ ಇಲ್ಲೇ ಅಷ್ಟೊತ್ತಿಗೆ ನನ್ನ ತಮ್ಮನ ಮಗು ಬಂತು. ಸೊ ಅವನ ಜೊತೆ ಆಟ ಆಡ್ತಾ ಇದ್ದೆ. ಹಾಗೆ ಸ್ವಲ್ಪ ಬ್ಲ್ಯಾಕ್ ಟೀ ಕುಡಿಯೋಣ ಅಂತ ಹೇಳಿ ಹೊರಟೆ. ಚಳಿ ಅಲ್ವಾ, ನಂತರ ಕಿಚನಿಗೆ ಬರೋಣ ಅಂಥೇಳಿ ಅವನ ಜೊತೆ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿದೆ. ಈಗ ಅವಳನ್ನ ಆಟ ಆಡೋಕ್ಕೆ ಬಿಟ್ಟು ಇಲ್ಲಿ ಸ್ವಲ್ಪ ಪಾತ್ರೆ ಎಲ್ಲ ತೊಳ್ಕೊಂಡೆ. ಕ್ಲೀನ್ ಆಯಿತು ಮನೆ, ಕಿಚನೆಲ್ಲ ಕ್ಲೀನಾಗಿದೆ. ಈಗ ಸ್ವಲ್ಪ ಸಾರು ಮಾಡ್ಕೋತೀನಿ. ಹೆಸರುಬೇಳೆ ಮತ್ತು ಹೆಸರು ಕಾಳು ಮತ್ತು ಆಲೂಗಡ್ಡೆ ಹಾಕ್ಕೊಂಡು ಸಾರು ಮಾಡೋಣ ಅಂಥೇಳಿ ಹೊರಟೆ. ಮನೆಯೆಲ್ಲ ಫುಲ್ ಕ್ಲೀನ್ ಆಗಿತ್ತು. 12:30 ಏನೋ ಆಗಿತ್ತು. ಸೊ ಈಗ ಎಣ್ಣೆ ಹಾಕ್ಕೊಂಡು ನಂತರ ಕರಿ ಎಲೆ ಹಾಕ್ಕೊಡ್ತಿದ್ದೀನಿ. ನಂತರ ಈರುಳ್ಳಿ ಹಾಕ್ಕೊಂಡು ಇಲ್ಲಿ ತೆಂಗಿನಕಾಯಿ ಮತ್ತು ಟೊಮಾಟೊ ರುಬ್ಕೋತಾ ಇದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ರುಬ್ಕೋತೀನಿ ಚೆನ್ನಾಗಿ. ಟೊಮಾಟೊ ಮತ್ತು ತೆಂಗಿನಕಾಯಿ ಮಾತ್ರ ರುಬ್ಕೋತಾ ಇದ್ದೀನಿ. ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಸ್ವಲ್ಪ ಹಾಕೋತೀನಿ. ನಂತರ ಹೆಸರು ಕಾಳು ಸ್ವಲ್ಪ ಒಂದು ಅರ್ಧ ಗಂಟೆ ನೆನೆ ಹಾಕಿದ್ದೆ ಅಷ್ಟೇ. ನೆನೆ ಹಾಕಿಲ್ಲ ಅಂದರೂ ಆಗುತ್ತೆ. ಈಗ ಅದನ್ನ ತೊಳ್ಕೊಂಡು ಹಾಕೋತಾ ಇದ್ದೀನಿ. ಮತ್ತು ಈರುಳ್ಳಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಜೊತೆಯಲ್ಲಿ ಬೇಸಿಕ್ ಮಸಾಲೆ ಹಾಕ್ಕೊಂಡೆ. ಟರ್ಮರಿಕ್ ಪೌಡ್ರು, ರೆಡ್ ಚಿಲ್ಲಿ ಪೌಡ್ರು ಮತ್ತು ಕಾರಿಯಂಡರ್ ಪೌಡ್ರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಹೆಸರು ಕಾಳು ಹಾಕೋತಾ ಇದ್ದೀನಿ. ಈಗ 1-2 ಆಲೂಗಡ್ಡೆನೂ ಹಾಕ್ಕೊಂಡೆ. ಈಗ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊಂಡು ಉಪ್ಪು ಹಾಕಿ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡ್ತೀನಿ. ನಂತರ ಒಂದು 4 ವಿಷಲ್ ಮಾಡ್ಕೋತೀನಿ. ಹೆಸರು ಕಾಳು ಎಲ್ಲ ನೆನೆ ಹಾಕಿದರೆ 1-2 ವಿಷಲ್ ಸಾಕು. ಈಗ 4 ವಿಷಲ್ ಮಾಡ್ಕೋತೀನಿ, ಯಾಕೆಂದರೆ ಇದು ನೆನೆ ಹಾಕಿಲ್ಲ ಅಲ್ವಾ, ಸೊ ಹಾಗೆ ಗಟ್ಟಿನೇ ಇರುತ್ತೆ. ನಂತರ ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಡಸ್ಟ್ಬಿನ್ಗೆ ತರಕಾರಿ ಸಿಪ್ಪೆ ಎಲ್ಲ ಹಾಕ್ಕೊಂಡೆ. ಈಗ ಸಾರು ರೆಡಿ ಆಯಿತು.
ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.